ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಕರ್ನಾಟಕದ ರಾಜಕಾರಣ, ಅಧಿಕಾರ ಪಡೆಯುವುದು, ಅಧಿಕಾರವನ್ನು ಬಿಡುವುದು, ಒಂದು ರೀತಿಯಲ್ಲಿ ಕಾಂಗ್ರೆಸ್ ರಾಜಕಾರಣ ಇದೆಯಲ್ಲ, ಅದು ಕ್ಷಣ ಕ್ಷಣಕ್ಕೆ ಬೇರೆ ತಿರುವನ್ನು ತೆಗೆದುಕೊತಾ ಇದೆ. ಬಹಳ ದಿನಗಳ ಕಾಲ ಚರ್ಚೆ ನಡೀತಾ ಇದ್ದಿದ್ದು ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ಬಿಟ್ಟುಕೊಡ್ತಾರ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ, ಈ ಚರ್ಚೆ ನಡೀತಾನೆ ಇತ್ತು. ಡೇಟ್ಗಳನ್ನು ಕೊಡ್ತಾ ಇದ್ರು. ಈ ಡೇಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು, 4 ತಿಂಗಳಾಯಿತು, 2.5 ವರ್ಷ ಮುಗಿದೋಯ್ತು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇ. ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಇಡೀ ಈ ರಾಜಕಾರಣಕ್ಕೆ ಹೊಸ ತಿರುವು ಬಂದಿದೆ. ನೀವು ಅದೇನು ಅಂತಂದರೆ, ಕರ್ನಾಟಕದವರೇ ಆದಂತಹ AICC ಅಧ್ಯಕ್ಷರು ಆಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಅಖಾಡಕ್ಕೆ ಇಳಿದರು. ಅವರು ಆಡಿರುವ ಮಾತು ಗುಲ್ಬರ್ಗದಲ್ಲಿ, ಅದಕ್ಕೆ ಹಲವು ಅರ್ಥಗಳಿವೆ. ಅದರ ಜೊತೆಗೆ ಅವರ ಆಸೆ ಇದೆ, ಆಕಾಂಕ್ಷೆ ಇದೆ, ಅವರ ರಾಜಕೀಯ ನೋವನ್ನು ಪರಿಹರಿಸಿಕೊಳ್ಳುವ ಉತ್ಸುಕತೆ ಇದೆ. ಅವರು ಹೇಳಿದ್ದೇನು ಪ್ರಶ್ನೆ ನೀವು ನೋಡಿರ್ತೀರಿ, ಭಾಳಷ್ಟು ಪತ್ರಿಕೆಗಳಲ್ಲಿ ಬಂದಿದೆ, ಇನ್ನೊಂದು ಬಂದಿದೆ. ಸುದ್ದಿಗಾರರು ಕೇಳಿದಾಗ, ಮುಖ್ಯಮಂತ್ರಿ ನೀವು ಆಗ್ತೀರಾ ಅನ್ನುವ ಪ್ರಶ್ನೆಯನ್ನು ಕೇಳಿದಾಗ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ನೀವು ಬಯಸ್ತಾ ಇದ್ದೀರಿ, ನಾನು ಬಯಸ್ಬೋದು, ಹೈಕಮಾಂಡಿಗೂ ಇಚ್ಛೆ ಇದೆ ಅನ್ನುವ ಮೂಲಕ ಅವರು ಒಂದು ರೀತಿಯಲ್ಲಿ ಅಖಾಡಕ್ಕೆ ಇಳಿದೇ ಬಿಟ್ಟರು. ಅಖಾಡಕ್ಕೆ ಇಳಿದಿದ್ದು ಸಾಮಾನ್ಯ ಘಟನೆ ಆಗಿರಲಿಲ್ಲ. ಇಬ್ಬರ ನಡುವೆ ನಡೀತಾ ಇದ್ದಂಥ ಅಧಿಕಾರ ಪೈಪೋಟಿಯಲ್ಲಿ ಇನ್ನೊಬ್ಬರ ಪ್ರವೇಶ. ಒಟ್ಟಾರೆಯಾಗಿ ಖರ್ಗೆಯವರ ಮಾತಿನ ಅರ್ಥ ಏನಿತ್ತು ಅಂದರೆ, ಸೋನಿಯಾ ಗಾಂಧಿ ಅವರು ಹೇಳಿದರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ. ಇದು ಒಂದು ರೀತಿಯಲ್ಲಿ ರಾಜಕೀಯ ತಲ್ಲಣವನ್ನು ಉಂಟು ಮಾಡುವಂಥ ಹೇಳಿಕೆ. ಈ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು. ಅವರು ಹೇಳಿದ ಮಾತೆ ಭಾಳ ಮಹತ್ತರ ರಾಜಕೀಯ ಬೆಳವಣಿಗೆ ಅಂತ ನನಗನ್ಸುತ್ತೆ. ಹೈಕಮಾಂಡ್ ತೀರ್ಮಾನವೇ ಪ್ರಸಾದ, ಹೈಕಮಾಂಡ್ ತೀರ್ಮಾನವನ್ನೇ ನಾನು ಪ್ರಸಾದವನ್ನಾಗಿ ಸ್ವೀಕಾರ ಮಾಡ್ತೀನಿ ಅನ್ನೋ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಮಾತು ಬೇಸರದಲ್ಲಿ ಹೇಳಿದ್ದೆ, ಈ ಮಾತು ತಮಗೆ ಅಧಿಕಾರ ತಪ್ಪಬಹುದು ಅನ್ನುವ ಆತಂಕದಲ್ಲಿ ಹೇಳಿದ್ದೆ, ಅಥವಾ ಪ್ರಸಾದವನ್ನು ಸ್ವೀಕರಿಸ್ತೀನಿ, ಆದರೆ ನನಗೆ ಬೇಕಾದ ಪ್ರಸಾದವನ್ನು ನೀವು ಕೊಡಬೇಕು ಅನ್ನೋ ಅರ್ಥದಲ್ಲಿ ಹೇಳಿದರೆ ಹೇಗೆ ಬೇಕಾದರೂ ವ್ಯಾಖ್ಯಾನ ಮಾಡ್ಬೋದು. ಅಂದರೆ ಈ ಖರ್ಗೆಯವರ ಹೇಳಿಕೆಗೆ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು ಬರೋದಕ್ಕೆ ಪ್ರಾರಂಭ ಆಗಿವೆ. ಭಾಳಷ್ಟು ಜನ ಖರ್ಗೆಯವರು ಮುಖ್ಯಮಂತ್ರಿ ಆದರೆ ಒಳ್ಳೆಯದು ಅನ್ನುವರಿದ್ದಾರೆ. ಕೆಲವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಲಾಗದ ಸ್ಥಿತಿಯಲ್ಲಿದ್ದಾರೆ. ಒಟ್ಟಾರೆಯಾಗಿ ಇಡೀ ಈ ಬೆಳವಣಿಗೆಯ ಕೇಂದ್ರ ಬಿಂದು ಯಾರು ಅಂತಾದರೆ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರೇ. ಅವರ ಫೈಟು, ಅವರ ಹೋರಾಟ ಎಲ್ಲ ಇದೆಯಲ್ಲ, ಅದು ಫಲ ನೀಡಬೇಕಾದಂಥ ಸಂದರ್ಭದಲ್ಲಿ ಇಡೀ ಕಥೆಗೆ ಬೇರೆ ತಿರುವು ದೊರಕಿದ್ದು ಈ ಮೂಲಕ. ಅಂದರೆ ಈಗ ಹೇಳುವ ಮೂಲಕ ಡಿ ಕೆ ಶಿವಕುಮಾರ್ ಅವರ ಚಾನ್ಸಸ್ ಸಂಪೂರ್ಣವಾಗಿ ನಶಿಸಿಯೇ ಹೋಗಿದೆ, ಅವರಾಗದೇ ಇಲ್ಲ ಅನ್ನೋ ಅರ್ಥದಲ್ಲಿ ನಾನು ಮಾತಾಡ್ತಾ ಇಲ್ಲ. ಆದರೆ ರಾಜಕಾರಣ ಅಂದರೆ ಹಾಗೇನೆ. ಯೂಶ್ವಲಿ ರಾಜಕಾರಣಕ್ಕೆ ಯಾವುದೇ ಒಂದು ವ್ಯಾಖ್ಯೆ ಇರಲ್ಲ, ಆದರೆ ಅದಕ್ಕೆ ವ್ಯಾಖ್ಯೆ ಕೊಡುವ ಯತ್ನಗಳು ನಡೀತಾ ಹೋಗ್ತವೆ. ಯೂಶ್ವಲಿ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಪಾಲಿಟಿಕ್ಸ್ ಈಸ್ ಎ ಲಾಸ್ಟ್ ರಿಸಾರ್ಟ್ ಆಫ್ ಸ್ಕೌಂಡ್ರಲ್ ಅಂತ. ನಾನು ಆ ಮಾತನ್ನು ಹೇಳಲ್ಲ, ಆದರೆ ರಾಜಕಾರಣದಲ್ಲಿ ಇರುವವರಿಗೆ ತಂತ್ರ ಗೊತ್ತಿರಬೇಕು, ಕುತಂತ್ರವೂ ಗೊತ್ತಿರಬೇಕು. ಅದರ ಜೊತೆಗೆ ಯಾವುದೇ ವ್ಯಾಮೋಹವೂ ಇರಕೂಡ್ದು ಅಂತ. ಮೋಹ ವ್ಯಾಮೋಹ ಎರಡೂ ಇರಕೂಡ್ದು. ಹೊರಗೆ ನಿಂತು ಒಳಗೆ ಆಟ ಆಡಿಸುವ ಚಾಕಚಕ್ಯತೆ ಬೇಕು. ಡಿ ಕೆ ಶಿವಕುಮಾರ್ ಈ ಮಾತನ್ನು ಏನು ಹೈಕಮಾಂಡ್ ತೀರ್ಮಾನವೇ ಪ್ರಸಾದ ಅಂತ ಹೇಳಿದ್ದೇನಿದೆ, ಅದು ಬೇಸರದಿಂದ ಅಂತ ನನಗೆ ಅನಿಸುತ್ತೆ. ಅವರು ಆಡಿರುವ ಮಾತುಗಳು ನೋಡಿ, ಮೊದಲನೇದಾಗಿ ಹೇಳ್ತಾರೆ ಅವರು, ಏನು ಖರ್ಗೆಯವರು ನೀಡಿರುವ ಹೇಳಿಕೆ ಇದೆಯಲ್ಲ, ಅವರ ಹೇಳಿಕೆಯ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತಾರೆ. ಮಾಹಿತಿ ಇರಲೇಬೇಕಲ್ವಾ? ಅದು ಬಹಿರಂಗವಾಗಿ ಮಾಧ್ಯಮಗಳಲ್ಲಿ ಬಂದಿದೆ, ಟಿ ವಿಗಳಲ್ಲಿ ಬಂದಿದೆ, ಬೈಟ್ ಅದು. ಅದರ ಜೊತೆಗೆ
ಏನಿದೆ ಅಧಿಕಾರ ಹಸ್ತಾಂತರ ಅಥವಾ ಇದರ ಪ್ರಶ್ನೆ ಈಗ ಸದ್ಯಕ್ಕಿಲ್ಲ ಅನ್ನುವ ಮಾತನ್ನು ಹೇಳಿದ್ದಾರೆ. ಆ ಮೂಲಕ ಯು ಸಿ ದಟ್ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಲ್ಲಿ ಅಭಯ ಹಸ್ತವನ್ನು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಡಿಬಿಟ್ರು. ಸೊ ಇದು ಅನಿರೀಕ್ಷಿತ ಆಗಿತ್ತು ಅಂತ. ಯಾಕೆಂದರೆ ಕರ್ನಾಟಕದ ರಾಜಕೀಯ ಬೆಳವಣಿಗೆಯಲ್ಲಿ ಈ ಅಧಿಕಾರ ಹಂಚಿಕೆಯ ಕಿತ್ತಾಟದಲ್ಲಿ ಖರ್ಗೆಯವರು ಯು ಸಿ ದಟ್ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ನಿಂತಿದ್ದಾರೆ ಅನ್ನುವ ಮಾತಿತ್ತು. ಆದ್ದರಿಂದ ಸೊ ಯೂಸ್ವಲಿ ಅವರು ಅಧಿಕಾರವನ್ನು ಸಿದ್ದರಾಮಯ್ಯನವರಿಂದ ಡಿ ಕೆ ಅವರಿಗೆ ಕೊಡಿಸ್ತಾರೆ ಅಂತ ನಂಬಿಸಲಾಗಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ನಿನ್ನೆ ಅವರು ಬೇರೆ ರೀತಿ ಮಾತನಾಡಿದರು. ಈ ಮಾತಿನ ಬಗ್ಗೆ ಕಾಂಗ್ರೆಸ್ನ ಹಿರಿಯ ನಾಯಕರು ನನಗೆ ಹೇಳಿದ್ದು, ಸರ್ ಈಗ ಸನ್ಮಾನ್ಯ ಖರ್ಗೆ ಅವರಿಗೆ ಜ್ಞಾನೋದಯ ಆಗಿದೆ, ಇದುವರೆಗೆ ಒಂದು ರೀತಿಯ ಭ್ರಮೆಯಲ್ಲಿದ್ದರು, ಈಗ ಅವರಿಗೆ ಅರ್ಥ ಆಗ್ತಾ ಇದೆ ಅಂತ. ನನಗೆ ಹಾಗೂ ಅನಿಸಲ್ಲ. ಅವರೀಗ ಮುಖ್ಯಮಂತ್ರಿ ಆಗುವುದಕ್ಕೆ ಸಿದ್ಧರಾಗ್ತಾ ಇದ್ದಂತೆ ಕಾಣುತ್ತೆ. ಯಾಕೆಂದರೆ ಅವರ ಮಾತಿನಲ್ಲಿ ನೋಡಿ, ಮೇಲಿನವರಿಗೂ ಕೂಡ ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಆಸೆ ಇದೆ ಅನ್ನೋ ಮಾತನ್ನು ಹೇಳ್ತಾರೆ. ಮೇಲಿನವರು ಅಂದರೆ ಯಾರು? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಇನ್ಯಾರಿದ್ದಾರೆ? ಅದು ಬಿಟ್ಟರೆ ಪ್ರಿಯಾಂಕಾ ಗಾಂಧಿ. ಅಂದರೆ ಈಗಾಗಲೇ ಖರ್ಗೆಯವರು ಅವ್ರ ಜೊತೆ ಚರ್ಚೆ ನಡೆಸಿರಬಹುದಾ? ಈ ಪ್ರಶ್ನೆ ಕೂಡ ಇದೆ. ಹಾಗೇನಾದರೂ ಆದರೆ ಇಡೀ ಕರ್ನಾಟಕದ ರಾಜಕಾರಣ ಸಂಪೂರ್ಣವಾಗಿ ಉಲ್ಟಾ ಹೊಡೆದೇ ಹೋಯಿತು. ಇದಕ್ಕೆ ಹಾಗಿದ್ದರೆ ಸೊ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದು ಸಿದ್ದರಾಮಯ್ಯನವರ ಜೊತೆ ನಿಂತು ಅಧಿಕಾರ ಹಂಚಿಕೆಯ ಪೈಪೋಟಿ ನಡೆಸಿ ಎಲ್ಲವನ್ನು ಒಂದು ಹಂತಕ್ಕೆ ತಂದು ಸಿದ್ದರಾಮಯ್ಯನವರು ಏನೇನು ಅಧಿಕಾರ ವಹಿಸಿ ಕೊಡಬೇಕು ಅನ್ನುವಾಗ ಇಡೀ ಪ್ರಕರಣಕ್ಕೆ ಒಂದು ಕ್ಲೈಮ್ಯಾಕ್ಸ್ ಬಂದವರು. ಆ ಕ್ಲೈಮ್ಯಾಕ್ಸ್ ಹೇಗೆ ಅಂದರೆ ಸೊ ಡಿ ಕೆ ಅವರಿಗೆ ಅಧಿಕಾರ ಸಿಗದಿರಬಹುದು ಅನ್ನುವ ವಾತಾವರಣ. ಸೊ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕೆಲವು ಮಾಹಿತಿಯ ಪ್ರಕಾರ ಖರ್ಗೆಯವರು ಏನಿದ್ದಾರೆ ಕಾಂಗ್ರೆಸ್ಸಿಗೆ ಸೇವೆ ಸಲ್ಲಿಸಿದ್ದಾರೆ. ಅವರು ಪಕ್ಷನಿಷ್ಠರು, ವಹಿಸಿ ಗಾಂಧಿ ನೆಹರು ಗಾಂಧಿ ಕುಟುಂಬದ ಪ್ರಶ್ನಾತೀತ ವಹಿಸಿ ಒಂಥರ ಅವರ ಮೇಲೆ ನಂಬಿಕೆ ಇಟ್ಟವರು. ಆ ಕಾರಣಕ್ಕಾಗಿ ಅವರಿಗೆ ಅಧಿಕಾರ ಕೊಡ್ಬೋದು ಅನ್ನುವ ಚಿಂತನೆ ಕೂಡ ನಡೀತಾ ಇದ್ದಂತೆ ಕಾಣುತ್ತೆ. 2 ವರ್ಷ ಮಾಡಲಿ ಬಿಡಿ ಖರ್ಗೆಯವರಿಗೆ, ಅವರ ರಾಜಕೀಯ ಬದುಕಿನಲ್ಲಿ 84 ವರ್ಷ ಆಗಿದೆ, ಫೈನ್ ಮಾಡಲಿ. ಈ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಆಲೋಚನೆ ಮಾಡ್ತಿದೆಯಾ? ಕೆಲವರು ಹೇಳೋ ಪ್ರಕಾರ ಹೌದು ಅಂತ. ಒಂದೊಮ್ಮೆ ಆ ರೀತಿ ಆಲೋಚನೆ ಮಾಡ್ತಾ ಇದ್ದರೆ ಸೊ ಡಿ ಕೆ ಶಿವಕುಮಾರ್ ಅವರ ಚಾನ್ಸಸ್ ಏನಿದೆ ಆ ಚಾನ್ಸಸ್ಸು ಕಷ್ಟ. ಈ ಸಿಚುವೇಶನ್ನು ನಿರ್ಮಾಣ ಆಗ್ತಿದೆ. ಅದರ ಜೊತೆಗೆ ಇಂಥ ಸಿಚುವೇಶನ್ ನಿರ್ಮಾಣ ಆಗೋದಕ್ಕೆ ಈ ದಲಿತ ಮುಖ್ಯಮಂತ್ರಿಯ ಒಂದು ಇದನ್ನು ಸಿ ಚರ್ಚೆಗೆ ವಿಷಯವನ್ನಾಗಿ ಮಾಡಿದ್ದು, ಅದನ್ನು ಮಾಡಿದವರು ಸಿದ್ದರಾಮಯ್ಯ ಮತ್ತು ಅವರ ಸುತ್ತಮುತ್ತಲ ಅವರೇ. ಸಿದ್ದರಾಮಯ್ಯನವರು ಡಾಕ್ಟರ್ ಪರಮೇಶ್ವರ್ ಅವರ ಹೆಸರನ್ನು ಅವರ ಬೆಂಬಲಿಗರು ಹೇಳೋದಕ್ಕೆ ಪ್ರಾರಂಭ ಮಾಡಿದಾಗಲೇ ಅದರ ಉದ್ದೇಶ ಸ್ಪಷ್ಟ ಇತ್ತು. ಅದು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗದಂತೆ ಮಾಡಬೇಕು ಅನ್ನೋದೇ ಅವರ ಉದ್ದೇಶ ಆಗಿತ್ತು. ಆ ಉದ್ದೇಶ ಈಗ ಈಡೇರಿದರೆ ಏನಾಗುತ್ತೆ? ಸೊ ಇವು ಮಾತು ನೋಡಿ, ಅವರು ಅದರ ಜೊತೆಗೆ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ತೀರ್ಮಾನ ಕಾದು ನೋಡುತ್ತೇನೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಪಕ್ಷದ ತೀರ್ಮಾನ ಕಾದು ನೋಡುತ್ತೆ. ಹಾಗಿದ್ದರೆ ಕಾದು ನೋಡುತ್ತೇನೆ ಅಂದರೆ ಒಂದೊಮ್ಮೆ ತೀರ್ಮಾನ ತಮ್ಮ ಪರವಾಗಿ ಬರೆದಿದ್ದರೆ ಅವರು ಬೇರೆಯನ್ನೇನಾದರೂ ಮಾಡಬಹುದು ಅನ್ನೋದ ಮಾತು ಕೂಡ ಇದೆಯಲ್ಲ. ತೀರ್ಮಾನವನ್ನು ಕಾದು ನೋಡ್ತೀನಿ, ಐ ವಿಲ್ ವಾಚ್, ದೆನ್ ಐ ವಿಲ್ ಟೇಕ್ ಮೈ ಕಾಲ್. ಅಥವಾ ಕಾದು ನೋಡಿ ನನಗೆ ಬೇಕಾದ ನನ್ನ ತೀರ್ಮಾನ ತೆಗೆದುಕೊಳ್ಳುತ್ತೇನೆ ಅನ್ನೋ ಸಂದೇಶ ಕೂಡ ಇದರಲ್ಲಿ ಇದ್ದಿರಬಹುದು ಅಂತ. ಅದರ ಜೊತೆಗೆ ಡಿ ಕೆ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿ ಎಂ ಬದಲಾವಣೆಯನ್ನು ಪಕ್ಷ ತೀರ್ಮಾನ ಮಾಡುತ್ತೆ ಅನ್ನುವ ವಿಚಾರ ಅವರು ಭಾಳ ಸ್ಪಷ್ಟವಾಗಿ ಸಿ ಎಂ ತೀರ್ಮಾನ ಅನ್ನುವ ಮಾತನ್ನೇ ಅವರು ಹೇಳಿದ್ದಾರೆ. ಸೊ ಹಾಗೆಯೇ ಇನ್ನೊಬ್ಬ ಸಚಿವ ಚಲುವರಾಯಸ್ವಾಮಿಯವರು ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನುವ ಮಾತನ್ನು ಹೇಳಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಈ ಬೆಳವಣಿಗೆಯನ್ನು ಗಮನಿಸಿದರೆ ಈ ಹೊಸ ವ್ಯಕ್ತಿಯೊಬ್ಬರ ಈ ಒಂದು ಎಪಿಯರೆನ್ಸ್ ಏನಿದೆ ಅದು ಕಾಂಗ್ರೆಸ್ನ ಒಳ ರಾಜಕಾರಣಕ್ಕೆ ಹೊಸ ತಿರುವು ನೀಡಿದೆ ಅನ್ನೋದಂತೂ ಸ್ಪಷ್ಟವಾದ್ದು. ಈ ತಿರುವು ಹೀಗೆ ಇರುತ್ತಾ, ಇನ್ನೊಂದು ತಿರುವು ತಗೊಳತ್ತಾ? ಬೇರೆ ರಾಜಕಾರಣ ಹಾಗೇನೆ. ರಾಜಕಾರಣ ಹೀಗೆ ಅಂತ ಹೇಳೋಕ್ಕೆ ಆಗಲ್ಲ. ಇವತ್ತಿನ ಸ್ನೇಹಿತರು ನಾಳೆ ವೈರಿಗಳು, ನಾಳಿನ ವೈರಿಗಳು ನಾಡಿದ್ದು ಸ್ನೇಹಿತರು. ಸ್ನೇಹಕ್ಕಾಗಲಿ ವೈರತ್ವಕ್ಕಾಗಲಿ ಅಲ್ಲಿ ಕಾರಣಗಳಿರಲ್ಲ. ಹಾಗೆಯೇ ಅವರ ಸಂಬಂಧಗಳಿಗೆ ಕೂಡ ಈ ಅಧಿಕಾರ ಕೇಂದ್ರಿತ ರಾಜಕಾರಣದಲ್ಲಿ ಸಂಬಂಧಗಳು ಕ್ಷಣಿಕ ಅನ್ನುವ ಮಾತು ಕೂಡ ಗೊತ್ತಾಗುತ್ತೆ. ಯಾರಿಗೋ ಸ್ನೇಹಿತರಾಗ್ಬಿಡ್ತಾರೆ, ಯಾರ ಹೆಗಲ ಮೇಲೆ ಯಾರೋ ಕೈ ಹಾಕ್ಬಿಡ್ತಾರೆ, ಯಾರ ಕೈ ಇನ್ಯಾರ್ದೋ ಕಿಸಿಯಲ್ಲಿರುತ್ತೆ, ಯಾರ ತಲೆ ಮೇಲೆ ಇನ್ಯಾರೋ ಕೈ ಇಟ್ಬಿಡ್ತಾರೆ.
ಅದು ರಾಜಕಾರಣ. ಆದ್ದರಿಂದ ಇಡೀ ಈ ರಾಜಕಾರಣದಲ್ಲಿ ಈ ಕಾಣುವ ತಿರುವು ಅಂದರೆ ಕರ್ನಾಟಕ ರಾಜಕಾರಣದಲ್ಲಿ ಎಸ್, ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಏನು ನೀಡುತ್ತೋ ಆ ಪ್ರಸಾದಕ್ಕಾಗಿ ಕಾಯ್ತಾ ಇದ್ದಾರೆ. ಪ್ರಸಾದವನ್ನು ಸ್ವೀಕರಿಸ್ತೀನಿ ಅಂತ ಹೇಳಿದ್ದಾರೆ. ಆ ಪ್ರಸಾದವನ್ನು ಹೈಕಮಾಂಡ್ ಯಾರಿಗೆ ಕೊಡುತ್ತೆ, ಅದೇ ಕುತೂಹಲಕರವಾದ್ದು. ಇವರಿಗೆ ಡಿ ಕೆ ಅವರಿಗೆ ಸಿಗುವ ಪ್ರಸಾದ ಯಾವುದು, ಖರ್ಗೆಯವರಿಗೆ ಏನಾರೋ ಪ್ರಸಾದ ಸಿಗುತ್ತಾ, ಅದೇ ರೀತಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಯಾವ ಪ್ರಸಾದವನ್ನು ಕೊಡ್ತಾರೆ. ಸೊ ಈ ಪ್ರಸಾದಕ್ಕಾಗಿ ಕಾಯೋದಿರುತ್ತಲ್ಲ, ಇದೊಂಥರ ದೇವಸ್ಥಾನ ಟೈಪ್ ಕಣ್ರಿ ಕಾಂಗ್ರೆಸ್ನಲ್ಲಿ. ಈ ದೇವಸ್ಥಾನದಲ್ಲಿ ಪೂಜೆ ಆದಮೇಲೆ ಪ್ರಸಾದಕ್ಕೆ ಕಾಯ್ತಾ ಇರ್ತಾರೆ, ನೀವು ನೋಡಿರ್ಬೋದು. ಆ ತಿನ್ನೋ ಪ್ರಸಾದಗಳು ಒಂದು ಇದ್ರಲ್ಲಿ ಹಾಕ್ಬಿಟ್ಟು ಕೊಡ್ತಾರೆ, ಉದ್ದಕ್ಕೆ ನಿಂತಿರ್ತಾರೆ. ಯಾರಿಗೆ ಯಾವ ಪ್ರಸಾದ ಸಿಗುತ್ತೆ ಎಷ್ಟು ಸಿಗುತ್ತೆ ಹೇಳೋಕ್ಕಾಗಲ್ಲ. ಪ್ರಸಾದ ಮುಗಿದೋದ್ರೂ ಹೋಯಿತು, ಇದು ಕೊಟ್ಟು ಪ್ರಸಾದ ಇಟ್ಕೊಂಡು ಎಲ್ಲೋ ಮೂಲೆಗೆ ಹೋಗಿ ತಿನ್ನಬೇಕು. ಸೊ ಈ ರೀತಿ ದೇವಸ್ಥಾನದ ಮುಂದೆ ಪ್ರಸಾದಕ್ಕಾಗಿ ಕಾಯುವ ಭಕ್ತರಂತೆ ಸೋನಿಯಾ ಗಾಂಧಿಯವರ ಮನೆಯ ಮುಂದೆ ಪ್ರಸಾದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಕಾಯ್ತಾ ಇದ್ದಾರೆ, ಖರ್ಗೆ ಅವರು ಕಾಯ್ತಿದ್ದಾರೆ. ಹಾಗೆ ಸಿದ್ದರಾಮಯ್ಯನವರು ಪ್ರಸಾದ ಸಿಗುತ್ತೋ ಏನಾಗುತ್ತೋ ನೋಡಬೇಕು. ಇದು ಈ ಒಂದು ಇಡೀ ಘಟನೆಯ ಒಂದು ಸ್ಥೂಲ ವಿಶ್ಲೇಷಣೆ ತಮ್ಮ ಮುಂದೆ ಇಟ್ಟಿದ್ದೀನಿ.